ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಇವಳು ಸ್ನೇಹ ರಾಂಗ್ ಮೆಡಿಸನ್ನ ಮಿನಿಸ್ಟರ್ಗೆ ಕೊಟ್ಟು ಅವ್ರನ್ನ ಕೋಮಾಗೆ ಕಳಿಸ್ಬಿಡ್ತಾಳೆ. ಇದು ಗೊತ್ತಾಗಿ ಇವಳು ಏನು ಮಾಡ್ತಾಳೆ, ಸ್ನೇಹ ಇಲ್ಲಿಂದ ನಾನು ಹೊರಟೋಗ್ಬೇಕು, ಇದನ್ನಾರು ರಾಮು ಗೊತ್ತಾದರೆ ಕಷ್ಟ ಆಗುತ್ತೆ ಅಂತ ಹೊರಗಡೆ ಬರೋಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ರಾಮು ನರ್ಸ್ ಹತ್ರ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅವಳು ಒಳಗಡೆನೇ ಹೋಗ್ಬಿಡ್ತಾಳೆ. ಆಮೇಲೆ ರಾಮ್ ಬಂದು ನೋಡಿದಾಗ ಅವ್ರ ಮೂಗಲ್ಲಿ ರಕ್ತ ಬರ್ತಿರುತ್ತೆ. ಅವನಿಗೆ ಆ್ಯಕ್ಚುಲಾಗಿ ಏನು ಆಗ್ತಿದೆ ಅಂತಲೇ ಗೊತ್ತಿರಲ್ಲ. ಬಿಕಾಸ್ ಅವ್ನು ಕೋಮಾಗೆ ಹೋಗಿರೋದು ಸ್ನೇಹಕ್ಕೆ ಮಾತ್ರ ಗೊತ್ತಿರುತ್ತೆ. ಅಷ್ಟರಲ್ಲಿ ನರ್ಸ್ ಹೋಗ್ಬಿಟ್ಟು ಮಿನಿಸ್ಟರ್ ಫ್ಯಾಮಿಲಿಯವ್ರಿಗೆ ಹೇಳ್ತಾರೆ, ನಿಮ್ಮ ಗಂಡಂಗೆ ಪ್ರೆಗ್ನೆಂಟ್ ಬಂದಿದೆ ಅಂತ. ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ನೋಡಿದಾಗ ಇವ್ನು ರಾಮ್ ಫುಲ್ ಟೆನ್ಷನಲ್ಲಿ ಚೆಕ್ ಮಾಡ್ತಿರ್ತಾನೆ. ಚೆಕ್ ಮಾಡ್ತಿರೋದು ನೋಡಿ ಇವ್ರಿಗೆ ಡೌಟ್ ಬರುತ್ತೆ ಏನೋ ಆಗಿದೆ ಅಂತ. ರಾಮ್ಗೆ ಇಟ್ಕೊಂಡು ಬೈದ್ಬಿಟ್ಟು ಹೊಡಿತಾರೆ. ಅದಾದಮೇಲೆ ಅವ್ರನ್ನೆಲ್ಲ ಸಮಾಧಾನ ಮಾಡಿಬಿಟ್ಟು ರಾಮ್ ಅವ್ರ ನರ್ಸ್ನ ಕರೆದ್ಬಿಟ್ಟು ಬ್ಲಡ್ ಟೆಸ್ಟ್ ಕಳಿಸಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಯಾರಿಗೋ ಕಾಲ್ ಮಾಡೋಕ್ಕೆ ಅಂತ ಬಂದಾಗ ಈ ಕಡೆ ಮಿನಿಸ್ಟ್ರ್ ಕಡೆಯವರು ಅವನಿಗೆ ಆನ್ ದ ವೇಲ್ ಸಿಗ್ತಾರೆ. ಹೇಗಿದ್ದಾರೆ ಮಿನಿಸ್ಟ್ರು ಅಂತ ಕೇಳಿದಾಗ ರಾಮ್ ಉತ್ತರ ಕೊಡೋಲ್ಲ. ಮತ್ತು ಹಿಂದ್ಗಡೆಯಿಂದ ನರ್ಸ್ ಬರ್ತಾರೆ. ಆವಾಗ ಹೇಳಿದಾಗ ಮಿನಿಸ್ಟ್ರು ಕೋಮಾ ಹೋಗ್ಬಿಟ್ರು ಅಂತ ಕೇಳಿ ಮಿನಿಸ್ಟ್ರ್ ಕಡೆಯವರು ರಾಮ್ಗೆ ಫುಲ್ ತರಾಟೆಗೆ ತಗೋತಾರೆ. ರಾಮ್ನ ಫುಲ್ ಹೊಡಿತಿರ್ತಾರೆ. ಇದನ್ನು ನೋಡಿ ಸ್ನೇಹ ಇದನ್ನು ಫಸ್ಟು ಡ್ಯಾಡ್ಗೂ ಹೇಳ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ಬರ್ತಾಳೆ. ಅವ್ರ ಅಪ್ಪ ಬಿಡಿಸ್ತು. ಆ ಗ್ಯಾಪಲ್ಲಿ ಸ್ನೇಹ ಏನು ಮಾಡ್ತಾಳೆ ಅಂದರೆ ರಾಮ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು, ನೀನು ಇಲ್ಲಿದ್ದರೆ ತೊಂದರೆ ಆಗುತ್ತೆ ರಾಮ್, ನೀನು ಹೊರಟೋಗು ಇಲ್ಲಿಂದ ಅಂದ್ಬಿಟ್ಟು ರಾಮ್ಗೆ ಕಾರ್ ಕೀ ಕೊಟ್ಟು ಕಳಿಸ್ತಾಳೆ. ಈ ಕಡೆ ಅವ್ರ ಅಪ್ಪಗೂ ಚೆನ್ನಾಗಿ ಹೊಡೆದಾಕ್ತಾರೆ. ಅವ್ನ ಹೆಂಡತಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಆ ಡಾಕ್ಟ್ರಲ್ಲ ಅಂತ. ಡಾಕ್ಟ್ರು ಓಡೋಗ್ಬಿಟ್ಟು ಆ ಡಾಕ್ಟ್ರನ್ನ ಹುಡುಕ್ರು ಅಂತ ಹೇಳಿದಾಗ ಆ ಡಾಕ್ಟ್ರನ್ನ ಹುಡ್ಕೋಕ್ಕೆ ಇವ್ರು ಹೋಗ್ತಾರೆ. ಅದಾದಮೇಲೆ ಅವ್ರ ಆಸ್ಪತ್ರೆನೂ ಧ್ವಂಸ ಮಾಡಾಕ್ತಾರೆ ಅವರು. ಈ ಕಡೆ ರಾಮ್ ಕಾರ್ನ ಈ ಕಡೆ ಮಿನಿಸ್ಟ್ರ್ ಕಡೆಯವರು ಫುಲ್ ಚೇಸ್ ಮಾಡ್ತಿರ್ತಾರೆ. ಮಿಡಲಲ್ಲಿ ಪ್ರೇಮ ಕಾಲ್ ಮಾಡ್ತಾಳೆ, ರಾಮ್ ಹಣ್ಣು ಕೊಟ್ಟಿದ್ದೀನಿ ತಿಂದ್ಬಿಡು ಅಂತ. ಅದಾದಮೇಲೆ ರಾಮ್ ವಾಯ್ಸ್ ಕೇಳಿ ಏನಕ್ಕೆ ಹಿಂಗಾಗಿದೆ ಅಂತ ವಾಯ್ಸ್ ಕೇಳಿದಾಗ ಆವಾಗ ರಾಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ, ಹಿಂಗೆ ಆಯಿತು, ಅದಕ್ಕೆ ನಾನು ಕಮಿಷನರ್ ಆಫೀಸ್ ಹತ್ರ ಹೋಗ್ತಿದ್ದೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಇವಳು ಕಾಲ್ ಕಟ್ಟಾಗುತ್ತೆ. ಇವಳು ಇಮ್ಮಿಡಿಯೇಟು ಅವ್ರ ಅತ್ತೆಗೆ ಫೋನ್ ಮಾಡ್ತಾಳೆ. ಅಂದರೆ ಮಹಾದೇವ ಅವ್ರ ಅಮ್ಮಂಗೆ ಕಾಲ್ ಮಾಡಿದಾಗ ಹಿಂಗಾಯಿತು, ನೀವು ಬನ್ನಿ, ರಾಮ್ ಕಷ್ಟದಲ್ಲಿದ್ದಾನೆ ಅಂತ ಹೇಳ್ತಾರೆ. ಇವರು ಸರಿ ಆಯಿತು ಅಂದ್ಬಿಟ್ಟು ಅವರಮ್ಮ ಮಹಾದೇವ್ಗೆ ರಾಮ್ ಕಮಿಷನರ್ ಆಫೀಸ್ ಕಡೆ ಕಾರ್ ತೆಗೆಸು, ರಾಮ್ ಏನೋ ಪ್ರಾಬ್ಲಮಲ್ಲಿದ್ದಾನೆ ಅಂತ ಹೇಳಿ ಇವರು ಹೊರಡ್ತಾರೆ. ಈ ಕಡೆ ಪ್ರೇಮನು ಆಟೋಯಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಈ ಸ್ನೇಹ ಮತ್ತು ಅವರಪ್ಪ ರಾಮ್ನ ಚೇಂಜ್ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಅವರು ಬಂದಿರ್ತಾರೆ. ಬಟ್ ರಾಮ್ನ ಇವರು ಮಿನಿಸ್ಟ್ರ್ ಕಡೆಯವರು ಅಡ್ಡ ಹಾಕಿ ನಿಲ್ಲಿಸಿ ಅವನಿಗೆ ಹೊಡಿತಾ ಇರ್ತಾರೆ. ಈ ಸ್ನೇಹ ಮತ್ತು ಅವರಪ್ಪ ಇದನ್ನು ನೋಡಿ ಸ್ನೇಹ ಅವನನ್ನು ಬಿಡಿಸ್ಬೇಕು ಅಂತ ಹೋದಾಗ ಅವರಪ್ಪ ಬೇಡ ಅಂತ ತಡೆದ್ಬಿಟ್ಟು ನಿಲ್ಲಿಸಿರ್ತಾನೆ. ಇದನ್ನು ರಾಮ್ ನೋಡಿ ಸ್ನೇಹ ಅಂತಿರ್ತಾನೆ. ಬಟ್ ಸ್ನೇಹನಿಗೆ ಹೋಗೋಕ್ಕೆ ಅವರಪ್ಪ ಬಿಡಲ್ಲ. ಏನೋ ಆಸ್ಪತ್ರೆ ಓನರ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಮಿನಿಸ್ಟ್ರ್ ಕಡೆಯವರು ಅವನನ್ನು ಹೊಡೆಯೋಕ್ಕೆ ಹೋದಾಗ ಅವರಪ್ಪ ಸ್ನೇಹನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಅದಾದಮೇಲೆ ಈ ಕಡೆ ರಾಮ್ಗೆ ಚೆನ್ನಾಗಿ ಹೊಡಿತಾನೆ ಇರ್ತಾರೆ. ನಾಳಿನ ಎಪಿಸೋಡಲ್ಲಿ ಏನು ತೋರಿಸಿದ್ದಾರೆ ಅಂತ ಅಂದರೆ, ಈ ಮಹಾದೇವನು ಮರಕ್ಕೆ ಕಟ್ಟಾಕ್ತಾರೆ. ಅಂದರೆ ಅವರು ಅವನಿಗೆ ಸಹಾಯ ಮಾಡೋಕ್ಕೆ ಬಂದಾಗ ಅವ್ನ ಕಡೆಯವ್ರು ಮರಕ್ಕೆ ಕಟ್ಟಾಕಿ ಅವ್ರ ಅಮ್ಮನ್ನ ಮತ್ತು ಅವ್ರ ಅಪ್ಪನ ಅಂದರೆ ರಾಮ್ ಅಪ್ಪನ ಕಾರಲ್ಲಿ ಹಂಗೆ ಕೂರಿಸ್ತಾರೆ. ಕಾರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀರಿರ್ತಾರೆ. ಅಷ್ಟರಲ್ಲಿ ಏನು ಅನ್ನೋದನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅದೇ ನಾಳಿನ ಎಪಿಸೋಡ್.